ಯವ್ವ ಏನು ಇದ್ಕಿದ್ದಂಗೆ ಬಂದ್ಬಿಟ್ಟು ಅಲ್ಲಿ ಇಲ್ಲೇ ಬಂದಿಲ್ವೇ ಅಲ್ಲಿ ಅತ್ತಿ ಮನೆಗೆ ಹೋಗಿದ್ದೆ ಇಲ್ಲ ನನ್ನ ಮಗಳ ಇರೋದ ಇಲ್ಲೇ ಇಲ್ಲಿ ಬರ್ತಾನೆ ನಾನು ನಿಮ್ಮ ಅತ್ತಿ ಮನೆಗೆ ಹೋಗಿ ಮಾಡಲಿ ಆ ಮುದ್ಕಿ ಮಕ ನೋಡಕ್ಕಾರ ಏನೈತಿ ಹೌದಿಲ್ಲ ಈಗ ಒಂದು ಸಪತನ ಇಲ್ಲೇ ಕುಂತು ನಿಂತು ನಾನು ಅಲ್ಲಿಂದ ಏನೇನೋ ಅಡುಗೆ ಮಾಡ್ಕೊಂಬಂದೇನಿ ತಿನ್ನಾಕ ತಂದನಿ ಎಲ್ಲ ಅಲ್ಲಿ ಕೊಟ್ಟು ಬರಲೇನ ಅದಕ್ಕೆ ಇಲ್ಲೇ ತಂದೇನಿ ಎಲ್ಲ ಒಳಗೆ ಚಂದ ತೆಗೆದಿಡು ಆಮ್ಯಾಗ ಬೇಕಾರೆ ಒಂದು ತಾಟ್ನ್ಯಾಗ ಒಂಚೂರು ಅದು ಏನೇನೈತೆ ಅದೆಲ್ಲ ಒಂದು ತಾಟ್ನಾಗ ಇಟ್ಟು ಇಡು ಹೋಗಿ ಕೊಟ್ಟು ಮಾತಾಡ್ಸಿ ಬಂದ್ರಾತ ಇಲ್ಲಾಂದ್ರೆ ಆ ಬ್ರೆಡ್ ಕಾರ್ದಾನಿ ಬಿಸ್ಕಿಟು ತಂದೇನಲ್ಲ ಅದನ್ನು ಕೊಡು ಸಾಕು ಅಷ್ಟೇ ಕೊಟ್ಟು ಮಾತಾಡ್ಸ್ಬರ್ತೀನಿ ಆತ ಅವ ಮನೆ ಹೆಂಗೆ ಅನಿಸ್ತು ನೋಡ್ದೆಲ್ಲ ಮನೆ ಚಲೋ ಐತಿ ಇಂಬಗಿ ಚಲೋ ತಂಗ ಕಟ್ಸಿರಿ ಅಲ್ಲ ನಾ ಹೇಳೋದಾದ್ರೆ ಮನಿನ ಇಲ್ಲಿ ಯಾಕೆ ಕಟ್ಸಕ್ಕೆ ಹೋದ್ರಿ ಅಯ್ಯೋ ಹುಚ್ಚುಡುಗಿ ಅಲ್ಲ ಮನೆ ಕಟ್ಟೋದೇ ಕರೆ ಅನ್ನೋದಾದ್ರೆ ಸುಮ್ಮನೆ ಅಲ್ಲೇ ಹುಬ್ಳ್ಯಾಗ ಯಾವ್ದಾರು ಒಂದು ಜಾಗ ನೋಡಿ ಕಟ್ಟಿಸ್ಬಿಡ್ಬೋದಾಗಿತ್ತ ಚಲೋ ತಂಗ ಹುಬ್ಬಳ್ಳಿಯಾಗಿದ್ದಂಗೆ ಆಕಿತ್ತ ಅತ್ತಿಯರ ನಾನು ಅಂದೆ ನಿಮ್ಮ ಮಗಳಿಗೆ ನನ್ನ ಮಾತೇ ಕೇಳಲಿಲ್ಲಕಿ ಅಯ್ಯೋ ದೇವ್ರಿ ನನ್ನ ಹಳೆಯ ಮನ್ಯಾಗ ಅದಾನ ಈ ನನ್ನ ಮಗಳ ಸ್ವಾದ್ಗೇಡಿ ಬಾಯ್ ಬಿಟ್ಟು ಹೇಳೋದು ಬಿಟ್ಟು ನಾನು ಅಂದಿದ್ದೆಲ್ಲ ಕೇಳಿಸ್ಕೊಂಡ ಏನವ ಪುಣ್ಯಕ್ಕೆ ಇನ್ನೂ ಏನೂ ಮಾತಾಡಿಲ್ಲ ಚಲೋ ಆತ ಈಗ ಬಂದ ಹೊರಗೆ ನಾ ಇನ್ನೂ ಏನೇನು ಮಾತಾಡ್ತಿದ್ನೋ ಏನೋ ಈಕಿನ್ನೂ ಹೇಳತ್ತಿದ್ದಿಲ್ಲ ಕಾಣ್ತತಿ ಸುಮ್ಮನೆ ಇರ್ತಿದ್ಲ ಏನೋ ಏನು ಸ್ವಾದಿಗಡಿ ಹುಡುಗಿ ಏನೋ ತಗ ಸೂಕ್ಷ್ಮ ಅನ್ನೋದೇ ಇಲ್ಲ ಹಾಂ ಯಾವಾಗ ಬಂದ್ರಿ ಈಗ ಬಂದು ನೋಡ್ರಿ ಇನ್ನು ಯವ್ವ ಪಾಪ ಅತ್ತಿಯವರು ಎಷ್ಟು ಕಾಳಜಿಯಿಂದ ಹೇಳಿದ್ರು ಈಗ ನಾನು ಹೇಳಿದ್ನಿಲ್ಲವ ಈಗ ಅತ್ತಿಯರು ಏನಂದ್ರೆ ಗೊತ್ತ ಮನಿ ಕಟ್ಟುದ ಕರೆ ಆದ್ರೆ ಹುಬ್ಬಳ್ಳಿಯಾಗ ಮನಿ ಕಟ್ಟಿಬಿಡ್ಬೇಕು ಬೇಡವಾ ಸಿಟಿಯಾಗಿದ್ದಂಗೆ ಅಕ್ಕಿತ್ತು ಅಂದ್ರೆ ಹೌದಿಲ್ಬಿ ನಾನು ಅಂದೆ ಎಷ್ಟು ಚಂದಕ್ಕಿಗೆ ಸಿಟಿಯಾಗ ಅಲ್ಲೇ ಮನಿ ಕಟ್ಟಿಬಿಟ್ರಾತು ಅಂತೇಳಿ ಯಾವಾಗಂದ್ರಿ ಅನ್ಲಿಲ್ಲನ ಪಾಪ ಜಗ ತಗೊಳಕ ಈಗ ಹುಬ್ಬಳ್ಳಿಯಾಗ ಒಂದು ಸೈಟ್ ನಮ್ಮ ದೋಸ್ತ್ ಅನ್ನಕತ್ತಿದ್ದ ಹಂಗೆ ಚಲೋ ಏರಿಯಾ ಅಂದ್ರೆ ಎಷ್ಟ ಕಡಿಮೆ ಅಂದ್ರೆ ಒಂದು 30 ಲಕ್ಷ 28 30 ಲಕ್ಷ 35 ಅದು ಪಾಶ್ ಏರಿಯಾದಾಗ 40 ಲಕ್ಷ ಒಂದು 25 ಹಿಡಿಯನಪ್ಪ ಭಾಳ ಬೇಡ 25 ಹಿಡಿಯನ 25 ಲಕ್ಷ ರೂಪಾಯಿ ಅತ್ತಿಯರು ಕೊಡ್ತಿದ್ರು ಜಗ ತಗೊಂಡ್ಬಿಡ್ತಿದ್ವಿ ನಮ್ಮ ಕಡೆ ಇರೋ ರೊಕ್ಕದ ಮನಿ ಕಟ್ಕೊಂತಿದ್ವಿ ಏನೋ 25 ಲಕ್ಷನ ನಾನು ಎಲ್ಲಿಂದ ಕೊಡ್ಲಿರಿ 25 ಲಕ್ಷ ರೂಪಾಯಿ ಇರ್ಬೇಕಲ್ಲ ಮತ್ತಲ್ಲ ಅತ್ತಿಯರ ಇದ ಮನಿ ನಾವು ಲೋನ್ ಮಾಡಿಸಿ ಕಟ್ಕೊಂಡೇವಿ ಅರ್ಧ ರೊಕ್ಕ ನಮ್ಮ ಅವ್ರು ಕೊಟ್ಟಾರ ಬಿಡ್ರಿ ಇಲ್ಲ ಅಂತಲ್ಲ ಅವರು ಈಗ ಬಾಜುಕ್ ನಮ್ಮ ತಮ್ಮನ ಮನಿ ಆಗಿತ್ತಲ್ಲ ಅಷ್ಟು ಮನಿ ಆಗೋಷ್ಟು ನಮ್ಮವನ್ನ ಕಟ್ಟಿಸ್ಕೊಟ್ಟಿರೋದು ನಮ್ಮವ್ವ ನಮ್ಮಪ್ಪ ಇದ್ರ ಮೇಲೆ ನಮಗೆ ಇಲ್ಲಿ ಇಂಥ ಕಲ್ ಬೇಕು ಇಂಥ ಸೋಫಾ ಬೇಕು ಇಂಥ ಟಿವಿ ಬೇಕು ಇಂಥ ಪಲ್ಲಂಗ್ ಬೇಕು ರೂಮ್ ಇಷ್ಟು ದೊಡ್ಡದು ಬೇಕು ಬಚ್ಚಲ್ ಮನಿ ಅಂತದ್ ಬೇಕು ಬಂದರಿಗೆ ಹೋಗಾಕ ಟಾಯ್ಲೆಟಿಗೆ ಹೋಗಾಕ ಬಚ್ಚಲಕ್ಕೆ ಹೋಗಾಕ ಅವ್ರಿಗೆ ಬೇರೆ ಬೇಕು ನಾವು ಮನೆಯವ್ರು ಹೋಗಾಕ ಟಾಯ್ಲೆಟು ಬಚ್ಚಲ ಬೇರೆ ಬೇಕು ಹಿಂಗೆಲ್ಲ ಹೇಳಿ ಮಾಡಿಸಿ ಕಟ್ಕೊಂಡಕ್ಕಿ ನಿಮ್ಮ ಮಗಳು ಹೌದಾ ಇಷ್ಟಕ್ಕೆ ನಾವು ಲೋನ್ ಮಾಡಿಸಿ ಕಟ್ಕೊಂಡೇವಿ ಇನ್ನು ನೀವು ಜಗ ತಗೊಳಕ್ ಲೋನು ಮನಿ ಕಟ್ಟಾಕ್ ಲೋನು ಇನ್ನು ಅದನ್ನು ತೀರ್ಸೋದು ಯಾವಾಗ ನೆಮ್ಮದಿಯಾಗಿ ಇರೋದು ಯಾವಾಗ ಹಂಗ ಹುಬ್ಬಳ್ಳಿಯಾಗಿದ್ದು ಬಿಡ್ರಿ ಅಂದ್ರೆ ಆತನ್ರಿ ಅತ್ತೀರ ಹೇಳ್ರಿ ನೋಡೋಣ ಇಷ್ಟಕ್ಕೂ ಹುಟ್ಟಿದ ಊರ್ ಬಿಟ್ಟು ನಂಗೆ ಹುಬ್ಬಳ್ಳಿಗೆ ಬಂದು ಸೆಟ್ಲ್ ಆಗಂತದ್ದು ಏನೈತಿ ನಮ್ಮಪ್ಪ ನಮ್ಮವ್ವ ನಮ್ಮ ತಮ್ಮಗಳು ನಮ್ಮ ಅಣ್ಣ ಎಲ್ಲರೂ ನಾವು ಇಲ್ಲೇ ಇರೋರಲ್ಲ ಯಾಕಂದ್ರೆ ಹೆಂಡತಿ ಗಂಡನ ಊರಿಗೆ ಬರ್ಬೇಕು ನೋಡ್ರಿ ಗಂಡ ಹೆಂಡತಿ ಊರಿಗೆ ಹೋಗೋದೇನೈತಿ ಬರ್ರಿ ಬೀಗ್ರ ಕುಂದ್ರ ಬರ್ರಿ ಇಲ್ಲ ನಂದು ಬೇರೆ ಕೆಲಸ ಐತಿ ನಾ ಬಾಜು ಮನೆಗೆ ಹೊಂಟಿದ್ದೆ ಅಷ್ಟರೊಳಗೆ ಇಲ್ಲಿ ದನಿ ಕೇಳಂಗ ಆತಂತ ಇಟ್ಟಾಗ ಬಂದೆ ಅಷ್ಟೇ ನೀವು ಮಾತಾಡ್ಕೊರಿ ನಾನು ಆಮೇಲೆ ಬರ್ತೀನಿ ನಮ್ಮವ್ವ ಅಪರಿಚಿತರ ಮನೆಗೆ ಬಂದು ಹೋದಂಗೆ ಹೋಗ್ಕಳ ಅತ್ತಿ ಬಂದಾಳ ಕುಂದೂರು ಅನ್ಬೇಕನ್ನು ಕಬರು ಇಲ್ಲಿಕ್ಕಿಗೆ ಅಲ್ರಿ ಅವ್ರದ ಮನೆ ಅವ್ರು ಕುಂದ್ರು ಅನ್ಬೇಕನ್ನ ನಾನು ಹೋಲ್ ಬಿಡಪ್ಪ ಇನ್ನೂ ಸಣ್ಣಕ್ಕಿದಾಳ ತಿಳಿಯಂಗಿಲ್ಲ ಏನು ಹೋಗ್ತಾ ತಿಳ್ಕೊಂತಾಳ ಏನಪ್ಪ ಅಂದಂಗೆ ಮನಿ ಮಾತ್ರ ಸಿಸ್ಟಮ್ ಆಗೈತಪ್ಪ ಭಾರಿ ಚಂದ ಆಗೈತೆ ಮನಿ ಆ ರೂಮ್ನಾಗ ಪಲ್ಲಂಗ ಒಂದ ಇಟ್ಟಿರಲ್ಲ ಅಲ್ಲಿ ಏನಾಗ್ಬೇಕಂದ್ರೆ ಒಂದು ದೊಡ್ಡ ಟಿಜುರಿ ಬರ್ಬೇಕು ಸಣ್ಣ ಟಿಜುರಿ ಇಟ್ಟಿರನಲ್ಲ ಸಣ್ಣದ ನೀವ ಮದ್ವೆ ಕೊಟ್ಟಿದ್ರಲ್ಲ ಆ ಟಿಜುರಿ ಐತಿ ಅರಿಬಿ ಭಾಳ ಬಿಟ್ಟವ ಇತ್ತಿತ್ತಾಗ ಅರ್ಬಿ ಇಡೋಕೆ ಜಗನೇ ಸಾಲ್ವಲ್ತು ಅವಾಗೇನೋ ಸಣ್ಣ ತೊಗೊಂಬಂದಿತ್ತು ಅದಕ್ಕೆ ಈಗ ಒಂದು ರಾಜಾರಾಣಿ ಟಿಜುರಿ ತೊಗೊಂಬರ್ಬೇಕು ಅಂತವ ನಾನು ಅವಾಗ ಚಂದ ಕಾಣ್ತದ್ದೆ ಅಡ್ಡಿ ಇಲ್ಲ ನೋಡು ರೂಮು ದೊಡ್ಡದೈತಿ ನಿಮ್ದೇನು ರಾಜಾರಾಣಿದಾಗ್ಬಿಟ್ರೆ ಅತ್ತಾಗ ಹಳ್ಯಾರ್ದು ಇತ್ತಾಗ ನಿಂದು ಮಸ್ತ್ ಕುಂದಿರ್ತದೆ ತಗೋ ಆಮೇಲೆ ಅದು ಅಡಿಗೆ ಮನೆ ನೋಡಿದ್ನಲ್ಲ ಅಲ್ಲೊಂದು ಓನ್ ತಗೊಂಬ ಚಂದ ಕಾಣ್ತೈತಿ ಯಾಕಂದ್ರೆ ಈಗೆಲ್ಲ ಡಯಟ್ ಮಾಡೋರು ಜಾಸ್ತಿ ಎಣ್ಣೆ ಕರಿದು ಹುರಿದು ಮಾಡೋದಲ್ಲ ಹಿಂಗೆ ಬೇಸ್ಕೊಂಡು ತಿನ್ಬಿಡ್ತಾರ ಅತ್ತಿಯರ ನೀವೇನು ಅಕ್ಕಿಗಿಂತ ಬಲ ಆಗಕತ್ತಿರಲ್ಲ ಅಲ್ರಿ ಅತ್ತಿಯರ ಲೋನ್ ಮಾಡಿಸಿ ಮನಿ ಕಟ್ಟೇವಿ ಮಕ್ಕಳ ಸಾಲ ತಲೆ ಮ್ಯಾಗ ಐತಿ ಒಂದು 4 ವರ್ಷ ಅಂತರು ಒಂದು 4 ವರ್ಷ ಹೆಚ್ಚು ಕಮ್ಮಿ ನಾ ಒಂದು 4 ವರ್ಷ ಇಲ್ಲ ನೋಡ್ರಿ ₹1 ಅದಕ್ಕೂ ಖರ್ಚು ಮಾಡಂಗಿಲ್ಲ ಬರೀ ಸಾಲ ಅರಿಬೇಕು ಅಷ್ಟೇ ಕಟ್ ಇಂಟ್ರೆಸ್ಟ್ ಮಾಡೇನಿ ನೋಡೋಣ ದೌಡ್ ಕಟ್ ಮುಟ್ಸಿದ್ರೆ ಬಡ್ಡಿ ಕಡಿಮೆ ಬೀಳ್ತದೆ ಅದಕ್ಕೆ ಚಾ ಮಾಡ್ಕೊಂಬರ್ತೀನಿ ತಡಿವಿ ನಾವು ಒಂದಿಟ್ಟು ಕೈಕಲ್ ಮಾರಿ ತೊಗೊಂಬರ್ತೇನವ ರೀ ಅವು ಬಂದಾಳ ಏನಾರ ಚಿಕನ್ ಮಾಡೋಣ ಮಸ್ತಾಕತಿ ಒಂದು ಅರ್ಧ ಕಿಲೋ ಚಿಕನ್ ತೊಗೊಂಬರ್ತೀರಾ ಚಲೋದ ಏನು ಬೇಕಾಗಿಲ್ಲ ಮನೆಯಾಗ ಇದ್ದಿದ್ದೆ ಮಾಡ್ಯಾಕು ತಿಂತಾರ ಏನು ಅರ್ಧ ಕಿಲೋ ಚಿಕನ್ ತರ್ಬೇಕಂತ ಇವತ್ತು ಹೆಂಗಿದ್ರು ಬುಧವಾರ ಅಲ್ಲನ್ರಿ ನಾನೇನಾರು ಹೇಳಿದ್ರೆ ಕೆಲ್ಸಕ್ಕೆ ಹೋಗ್ಬಂದು ಸುಸ್ತಾಗೈತೆ ಅಂತಿದ್ದಿ ಈಗ ಕೆಲ್ಸಕ್ಕೆ ಹೋಗ್ಬಂದು ಸುಸ್ತಾಗಿಲ್ಲನ ನಿಮ್ಮ ಬರತ್ಲೆ ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಅನ್ನಕತ್ತಿ ಮನೆಯವರು ಇದ್ದಿದ್ದೆ ತಿಂತಾರ ತಗೋ ಅವಾಗ ಯಾವಾಗ ತಿಂಗಳದಾಗ ಯಾವಾಗ ಒಂದು ಬರೋಕೆ ನಮ್ಮ ಒಂದು ನೆಟ್ಟು ಮಾಡೋಕ್ಕಾಗಲ್ಲ ನೋಡಿ ನಮಗೆ ಆತ ತಂದು ಕೊಡ್ತೀನಿ ಮಾಡ ಮಸಾಲೆ ರುಬ್ಕೊ ಏನ ನಿಮ್ಮ ಅವ್ಗ ಮಾಡ್ಬೇಕನ್ನಕತ್ತಿ ಅಂತ ತರ್ತೀನಿ ನಿನ್ ಗಂಡಿಲ್ಲದ ಅದೇ ನೀವು ಬಂದಿದ್ದೆಲ್ಲ ಅವೇ ಅದಕ್ಕೆ ಚಿಕನ್ ತೊಂಬ ಅಂದೆ ಹ್ಞೂ ಅಂದ್ರೆ ಸಾದ್ಗೇಡಿ ಊರು ಸಾದ್ಗೇಡಿ ಗಂಡ ಬಂದಾನಂತ ಹೇಳಕ್ ಬರೋದಿಲ್ಲ ನಿನಗೆ ಅಯ್ಯ ಹೇಳ್ಬೇಕನ್ನ ಮಟ್ಟ ನನ್ಗೆ ಹೇಳಕ್ಕಾಗಲಿಲ್ಲ ನೀನು ಏನೇನೋ ಮಾತಾಡ್ತೀನಿ ನನಗೇನು ಗೊತ್ತಿತ್ತು ಸಾದ್ಗೇಡಿ ಇದ್ದಂಗದಿ ಓಹ್ ಚಾ ಮಾಡೋದು ಆದರೂ ಬೀಗತಿ ಇಲ್ಲದೆ ಇರೋ ಅಂತ ಮಗಳ ಮನೆಯಾಗಿರೋದೇ ಚಂದ
ಈರಮ್ಮ ತಂಗಿ ಕರ್ಕೊಂಬರಕ್ ಹೋಗ್ಯಾಳ, ಇವತ್ತು ಬರ್ತಾಳಂತಕ್ಕೆ. ಅದಕ್ಕೆ ಮನಿ ಎಲ್ಲ ಒಗಾಟ್ ಮಾಡಿಸಿ ಸ್ವಚ್ಛ ಮಾಡಿಸ್ಯಾಳ ಮನಿನ, ತಂಗಿ ಬರ್ತಾಳಂತೇಳಿ. ಹೋಗ್ಲಿ, 3 ಮಂದಿ ಸಸ್ತ್ಯಾರ 3 ದಿಕ್ಕಿಗಾಗ ಬದ್ಲಿ ಇವರಿಬ್ಬರ ಒಂದು ದಿಕ್ಕಿನಾಗ ಇರ್ತಾರಲ್ಲ, ಹೌದಿಲ್ಲ? ಅದು ಕರೆ ಅನ್ನ. ನಮ್ಮ ಹೀರೋ ಹೋಗ್ಬೇಕು ಹೋಟೆಲಾಗಿದ್ದು ಖುಷಿ ಆಯ್ತು ನನಗೆ. ಏನಪ್ಪ ಭಾಳ ದಿನ ಆತಲ್ಲ, 3ನೇ ದಿಕ್ಕಿಗಾತು 1ನೇ ದಿಕ್ಕಿಗಿಲ್ಲ 2ನೇ ದಿಕ್ಕಿಗಿಲ್ಲ ಅನ್ನೋದೊಂದು ಬೇಜಾರಾಗಿತ್ತು. ಚಲೋ ಆತು ಇಕ್ಕೋಬೇಕು ಆತಲ್ಲ. ಆಕಿಗೆ ರೇಖಾ ಹೋಗ ಒಂಚೂರು ಕೇಳು, ಏನು ಮಕ್ಕಳು ಬೇಡ ಅಂತ ಬಿಟ್ಟಾವ, ಏನು ಸುಳ್ಗಾಡ ಕೇಳು ಒಂದ್ಸಲ. ಇಲ್ಲ ಕೇಳೇನಿ, ನಿಂತಾಗ ನಿಂದಿರ್ಲಿ ಅಂತ ಬಿಟ್ಟಾರ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ ಇನ್ನೊಂದು ಹೇಳಿ ಇಲ್ಲ, ಆ ಲೋನ್ಗಿನ್ ಸರಿ ಎತ್ತನಂಗೆ ಕಟ್ರಿ, ಈ ಸಾಲ ಪಾಲ ಬಾಕಿ ಉಳಿಸ್ಕೊಳಕ್ ಹೋಗ್ಬೇಡ್ರಿ ಅಂತದ್ದು ಹೇಳಿಯೇ ಇಲ್ಲ? ಎಲ್ಲ ಹೇಳೇನಿ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಹಂಗಾರ ಸರಿ. ಮತ್ತೆ ಹಿಂದಾಗಡೆ ಅದನ್ನೊಂದು ಉಳಿಸ್ಕೊಂಡ್ ಕಾಸ್ಲೆ ನಾಳೆ ಯಾರ ಬ್ಯಾಂಕ್ನ್ಯಾರ ಮನೆಗೆ ಬರುವಂಗಾತಂದ್ರೆ ಮರ್ಯಾದಗೇಡು. ಏನು ತಲೆ ಕೆಡಿಸ್ಕೊಬೇಡ್ರಿ, ನಾ ಹೇಳೇನಿ ತಗೋರಿ. ಅದ್ಗೆಮ್ಮ, ಓ ಸೌಭಾಗ್ಯ ಬಂದ್ಲ ರೀ. ಬಾ ಸೌಭಾಗ್ಯ, ಬಾರ. ಅಣ್ಣ ಹೆಂಗದಿಯಾ, ಆರಾಮದಿಯಾನ? ಆರಾಮದೇನಿ, ಇರ್ಬೇಕಲ್ವಾ ಜೀವ ಇರತ್ತ. ನಾನು ಆರಾಮ ಒಂದು ಹಂಗ ಒಟ್ಟು ಇರ್ಬೇಕಲ್ಲ ಜೀವದರ್ಸ್ಲಿ. ಹೌದಣ್ಣ. ಅಂದಂಗ ಅಣ್ಣ ಭಾಳ ಬೇಜಾರಾದಂಗಾಗಿತ್ತಪ್ಪ, ಅದಕ್ಕೆ ಬಂದೆ. ಯಾಕವ್ವ ಏನಾತ? ಏನಂತ ಹೇಳೋದು ಬಿಡಣ್ಣ, ಭಾಳ ಒಂಥರ ಮನ್ಸಿಗೆ ನೋವಾದಂಗೆ ಆಗ್ಬಿಟ್ಟತ್ ನೋಡಪ್ಪ ನನಗೆ ರತ್ತಾಗ. ನನ್ನ ಗಂಡ ಒಟ್ಟ ಸುಮ್ಮನೆ ಇನ್ನೊಂದು ದಿನ ಜೈಲ್ನಾಗ ಇದ್ದಿದ್ರೆ ಬೇಸಿತ್ತಪ್ಪ. ಸುಡ್ಗಾಡ ಅವ ಬರೋದ್ರೊಳಗೆ ಯಾಕೆ ನನ್ನ ಮಗನ ಮದುವೆ ಮಾಡಲಿಲ್ಲ ನಾನು ಅನ್ನಂಗೆ ಆಗ್ಬಿಟ್ಟತ್ ನನಗೆ. ಯಾಕ ಏನಾತ? ಏನಾತೀಗ? ಏನು ಅಪ್ಪ ಮಗ್ಗ ಜಗಳನ? ಜಗಳ ಅಂತ ಕೇಳ್ತಿ ಅಣ್ಣ. ಅವ ಒಂದು ಹುಡುಗಿನ ಪ್ರೀತಿ ಮಾಡ್ಯಾನ, ಆಕಿನ ಮಾಡ್ಕೋಬೇಕಂತ ಅವಂಗ ಬೇಡ, ರೊಕ್ಕದ ಹುಡುಗಿ ನಾ ನೋಡೇನಿ, ಆಕಿನ ಮಾಡ್ಕೊಂತ ಇವ್ರು ಕಡೆಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಏನೇನ ಹುಡುಗನ ಕುಟ 3 ಹೊತ್ತುಂಟ್ಲೆ ಜಗಳ ಮಾಡಿ, ಆಸ್ತಿ ಒಳಗೆ ಬಿಡಗ ಸಿಗಂಗಿಲ್ಲ ಸುಳೆ ಮಗನ, ಎಲ್ಲ ನಾ ತಸಂಗೆ ಬರ್ತೀನಿ ಹಂಗೆ ಹಿಂಗಂತ ಏನು ಜಗಳ ಮಾಡಿ ಕಡೆಗೆ ಈಗೆಲ್ಲ ಮುಗಿಸಿ ಆ ಹುಡುಗನ ಲಗ್ನಕ್ಕೆ ಒಪ್ಸಾತ. ಆ ಹುಡುಗ ಲಗ್ನಕ್ಕೆ ಒಪ್ಕೊಂಡಾತು ನೋಡಿದ್ರೆ ಈಗ ಇನ್ನು 4 ದಿನಕ್ಕೆ ಲಗ್ನ ಮನ್ಯಾಗ. ಏನು ಮಾಡ್ತಿಪ್ಪ, ಅವ್ರರ ಹುಡುಗಿಗೆ ಇಷ್ಟ ಐತೆ ಬಿಟ್ಟೈತೆ, ಏನು ಕೇಳಿಲ್ಲ ಮಾಡಿಲ್ಲ ಅತ್ತಾಗ. ಹೆಂಗೆ ಏನಾತಾಗ ದೇವ್ರಿಗೆ ಗೊತ್ತಾಗ. ಏನು ಅವರಪ್ಪ ಅದು ಈ ನನ್ನ ಗಂಡ ಅಂತದ ಇರ್ಬೇಕು, ಮತ್ತೇನೈತಿ ಮದುವೆ ಮಾಡಕತ್ತಾವ. ಏನು 4 ದಿನಕ್ಕೆ ಲಗ್ನ? ಹುಡುಗಿ ಮನೆ ಕಡೆದವರಿಗೆ ನನ್ನ ಮಗ್ಗ ಲಗ್ನ ಇಷ್ಟ ಇಲ್ಲ ಅಂತೇಳಿ ಹೇಳೇ ಇಲ್ಲ ಇವರು. ಅದು ಹೆಂಗ ಮುಂದೆ ಬಾಳೆ ಮಾಡೋದು? ಅವರು ಹೇಳಿ ಕೇಳಿ ಮಾಡ್ಬೇಕು ಇವೆಲ್ಲ. ಏನು ಹಂಗೆ ಸುಮ್ಮನೆ ಎತ್ತಬೇಕಂತ ಲಗ್ನ ಮಾಡಿದ್ರೆ ಆಗ್ಬೇಕತ್ತನ? ಒಂದು ದಿನದ್ದಲ್ಲ. ಏನು ಒಂದು ಸಂಬಂಧ ಅಂದ್ರೆ 1000 ವರ್ಷದ ಇರ್ತೈತಿ. ಏನು ಹಂಗೆಲ್ಲ ಇದು ಮಾಡೋಂಥದ್ದು ಅಲ್ಲದು. ಏನು 100 ವರ್ಷ ಆಮೇಲೆ ಅವ್ರು ಬಾಳೆ ಬದುಕ್ಬೇಕಾದವ್ರು ಹಂಗೆ ಸುಮ್ಮನೆ ಮದುವೆ ಮಾಡಕತ್ತೇನ? ಒಲ್ಲೆ ಅಂತ ಕೊಸರು ಹೇಳ ನಿನ್ನ ಮಗ್ದು. ಆಸ್ತಿ ಒಳಗೆ ರೂಪಾಯಿ ಸಿಗಲ್ಲ ಹಂಗ ಹಿಂಗ ಜಗಳ ಮಾಡಿದ್ರಲ್ಲ, ಸುಮ್ಮನೆ ಅವನು ಏನು ಮಾಡ್ತಿ ಹೇಳ. ಹಿಂಗಂದ್ರೆ ಹೆಂಗುವ? ಹೋಲ್ಬಿಡು, ಅಪ್ಪ ಮಾಡೋ ಮದುವೆ ಅಪ್ಪ ಮಾಡ್ಕೊಳೋ ಮಗನಾರ ಏನು ಬಲ ಅದನ್ನ, ಏನು ಕಡಿಮೆ ಅದಾನ ಅವನು ಅವ್ರ ಅಪ್ಪಕ್ಕಿಂತ ಬಲನ ಅದಾನ, ಮಾಡ್ಕೊಂಡು ಹೋಗಿ ತಿಳಿದಿದ್ದು. ಇಲ್ಲ ಅವ್ರಿದ್ರಿಗೆ ಹ್ಞೂ ಅಂದಾನ, ನಾನು ಇದ್ರಿಗೆ ಬಂದು ಹೇಳಕತ್ತಾನ ನಾ ಮಾಡ್ಕೊಂಡ್ರಕ್ಕಿನ್ನ, ಇಲ್ಲಾಂದ್ರೆ ಯಾರನ್ನೂ ಮಾಡ್ಕೊಳಲ್ಲ ನಾನು. ಇದು ಏನದು ನಾನು ಅಕ್ಕಿನ ಲಗ್ನ ಮಾಡ್ಕೊಂಡು ಓಡಕ್ಕನಿ ಅನ್ನಕತ್ತಾನ. ಅದಕ್ಕೆ ಏನಾರ ಮಾಡ್ಕೊರಪ್ಪ ನಿನಗೆ ಬಿಟ್ಟಿದ್ದು, ನಾನಾರ ಏನು ಮಾಡ್ಲಪ್ಪ, ನಿಮ್ಮ ಅಪ್ಪ ಅಂತೂ ನನ್ನ ಮಾತು ಕೇಳವಲ್ಲ, ನಿನಗೆ ತಿಳಿದಂಗೆ ಮಾಡ್ಕೊಂತ ಹೇಳೀನಿ. ಹೌದಾ? ನೋಡು, ಹಿಂಗೆ ಸುಮ್ಮನೆ ಇಷ್ಟ ಇಲ್ದ ಮಾಡಿದ್ರೆ ನಾಳೆ ಹೂ ಅಂದ್ಕೊಂಡು ಹೊಂದಾಣಿಕೆ ಆಗೋದಿಲ್ಲ. ಏನಪ್ಪ ನನಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟತ್ತೇನ. ನಾನಂತೂ ಹೇಳಾತು ಕೇಳಾತು ಜಗಳ ಮಾಡಾತು, ಅವರೇ ನನ್ನ ಮಾತು ಕೇಳವಲ್ರ. ನಾ ಹೇಳೋದಾದ್ರೆ ನಿನ್ನ ಮಗನ ಪರ ನಿಂದ್ರು. ಏನು ನಿನ್ನ ಮಗನ ಪರ ನಿಂದ್ರು ನೀನು? ಈ ವಯಸ್ಸಿನಾಗ ಗಂಡನ ಬಿಟ್ಟು ಎಲ್ಲಿ ಹೋಗ್ಲಿ ಅಣ್ಣ ನಾನು? ಹೇಳಿ ನೋಡೋಣ, ಏನಾರ ಆಗಿ ಕುಡ್ದು ಪಡ್ದು ಸತ್ತಿತ್ತು ಹೋದ್ರೆ ಅಲ್ಲ ಬಿಟ್ಟು ಹೋಗೋದು ಅಷ್ಟು ಸುಲಭನ? ಬಿಟ್ಟು ಹೋಗೋದು ಸುಲಭ ಅಲ್ವಾ ನನಗೆ ಗೊತ್ತು, ಆದ್ರೆ ಏನು ಮಾಡ್ತೀನಿ ನೋಡು. ಏನಾರ ಮಾಡ್ಲಪ್ಪ, ಹೇಳೋಷ್ಟು ಹೇಳೇನಿ ಓಡಕ್ಕನಿ ಅಂತಾನೆ. ಅವಂಗೂ ಧೈರ್ಯ ಇಲ್ಲ, ಮಗಳಾಗ ಮಾತಾಡ್ತಾನೆ ಅಷ್ಟೇ. ಹಂಗಿದ್ದಿತ್ತಂದ್ರೆ ಯಾವಾಗ ಮದುವೆ ಮಾಡ್ಕೊಂಬಂದು ನಿಂದಿರ್ಸಿರ್ತಿದ್ದ. ಅವನ ತಲೆಯಾಗಿ ಏನು ಓಡಾಕತ್ತೈತೆ ಯಾರಿಗೆ ಗೊತ್ತು. ಮಾಡ್ಕೊತೇನೆ ಅಂತಾನೆ, ನಮ್ಮ ಅಪ್ಪ ಹೇಳ್ದಂಗೆ ಕೇಳ್ತೇನೆ ಅಂತಾನೆ, ಮಾಡ್ಕೊತೇನೆ ಅಂತಾನೆ, ಅಪ್ಪ ಹೇಳ್ದಂಗೆ ಕೇಳ್ತೇನೆ ಅಂತಾನೆ. ಅಪ್ಪ ಬಿಡಗಾಸು ಕೊಡೋದಿಲ್ಲ ಅನ್ನಲ್ಲ. ಅದಕ್ಕೆ ಇನ್ನು ಅಕ್ಕಿ ನೋಡಿದ್ರೆ ಬಡವ್ರ ಮನೆ ಅಕ್ಕಿ ಮೊದಲ ಹುಡುಗಿ, ಇನ್ನು ಅಕ್ಕಿನ ಮಾಡ್ಕೊಂಡ್ರೆ ಜೀವನ ಪರ್ಯಂತ ಕಷ್ಟಪಡ್ಬೇಕಲ್ಲ, ಇನ್ನೊಬ್ರ ಕೈಯ ದುಡಿದು ಜೀವನ ಸಾಗಿಸ್ಬೇಕಲ್ಲ ಅಂತೇಳಿ ಏನಾರ ಅನ್ಸಿರ್ಬೇಕು. ಅದಕ್ಕೆ ಬೇಡ ನಮ್ಮ ಅಪ್ಪ ಹೇಳ್ದಂಗೆ ಕೇಳಿದ್ರೆ ಸುಖವಾಗಿರ್ಬೋದು ಅಂತಲೂ ಅನ್ಸಿರ್ಬೋದು. ಹೆಂಗೆ ಹೇಳಕತ್ತೇಣ? ಅತ್ತಿ ಸೌಭಾಗ್ಯ ಅತ್ತಿ ಮನಿಗೆ ದೌಡ್ ಬರ್ಬೇಕಂತೆ. ಯಾಕಲ ಏನಾತ? ಈಗಿನೇದಾಗ ಬಂದು ಕುಂತಾನಿ. ಕಲ್ಲೇಸ್ ಮಾಮ ಲಗ್ನ ಮಾಡ್ಕೊಂಬಂದಾನಂತ, ಅದಕ್ಕೆ ಮಾವ ಶಿಟ್ಟಾಗ್ಯಾರ ಬರ್ಬೇಕಂತೆ. ಮದುವೆ ಮಾಡ್ಕೊಂಬಂದಾನ? ಬರ್ಬೇಕಂತ. ಅಯ್ಯೋ ದೇವ್ರೆ, ಅಣ್ಣ ಇನ್ನು ಬಾಯಾಗಿನ ಮಾತು ಬಾಯಾಗ ಐತಿ, ಇನ್ನು ಮಾತಾಡಕತ್ತಾನೆ ಆಗ್ಲೇ ನೋಡು ಮನ್ಯಾಗ ಏನಾಗೈತಿ ಎಲ್ಲ ನನ್ನ ಹಣೆ ಬರಪ್ಪ. ಬರ್ತಾನೆ ಅಣ್ಣ. ಪಾಪ ಅದೆಂತ ಗಂಡ ಐತ್ರಿ, ಮಕ್ಕಳ ಸಂತೋಷಕ್ಕಿಂತ ಇದ್ದಿತ್ತ. ಏನ್ ಮಾಡಕತ್ತಲೆ ಈಗಿನ ಹುಡುಗರು? ಮತ್ತೆ ಅಪ್ಪ ಹಾಕಿದ ಆಲದ ಮರ ಅಂತ ಉರ್ಲಕೋತ ಮಾಡಿ ಏನ? ಬೇಕಂದ್ರೆ ಮಾಡ್ಕೋತಾರ, ಬೇಡ ಅಂದ್ರೆ ಬಿಡ್ತಾರ ಅಷ್ಟೇ.